ನಾಗೇಂದ್ರ ಪಿ ಎ ಹರೀಶ್ ರನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಾಜಿ ಸಚಿವರ ನಿವಾಸದಿಂದ ಕರ್ಕೊಂಡು ಬಂದಿರುವಂತದ್ದು. ಮನೆಯಿಂದ ಹೊರಟಂತಹ 3 ಅಧಿಕಾರಿಗಳ ತಂಡ ನಾಗೇಂದ್ರ ಪಿ ಎ ಹರೀಶ್ ರನ್ನ ಮನೆಯಲ್ಲಿ ಅಧಿಕಾರಿಗಳು ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಅಧಿಕಾರಿಗಳು ಅವರ ಪಿ ಎನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನ ನೀವು ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ತನಿಖೆ ನಡೀತು, ಸಾಕಷ್ಟು ವಿಚಾರಗಳನ್ನ ಅವರಿಂದ ಬಾಯಿ ಬಿಡಿಸಲಾಯ್ತು. ಅವ್ರ ಮುಂದೆನೆ ಸಾಕಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಾ ಇದ್ರು. ಆದ್ರೆ ಒಂದು ರೀತಿಯಾಗಿ ಭಯ ಬಿದ್ದಿದ್ರು. ಪ್ರತಿಯೊಂದು ವಿಚಾರಕ್ಕೂ ಅವ್ರನ್ನ ನಾಗೇಂದ್ರ ಅವ್ರ ಮುಖಾನೇ ನೋಡ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇತ್ತು. ಇದೇ ಹಿನ್ನೆಲೆಯಲ್ಲಿ ಅವ್ರನ್ನ ಆಚೆ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬಂದಿರುವಂತದ್ದು. ಈಗ ವಿಜುವಲ್ಸ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಓಕೆ, ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ರು ನರಸಿಂಹಮೂರ್ತಿ. ಈಗ ಅವರ ಪಿ ಎನ್ನ ಕರ್ಕೊಂಡು ಬಂದಿರುವಂತದ್ದು, ಏನೆಲ್ಲ ಮಾಹಿತಿ ಸಿಕ್ಕಿರಬಹುದು ಅವರಿಂದ ಅಂತ ಈಗ ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಚಂದನ, ಇವತ್ತು ಮಧ್ಯಾಹ್ನ ನಾಗೇಂದ್ರ ಅವರ ಆಪ್ತ ಹರೀಶ್ ರನ್ನ ಇಲ್ಲಿಂದ ಕರೆದೊಯ್ದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಯಿತು. ಕಾರಣ ಇಷ್ಟೇ, ಯಾವುದೇ ಪ್ರಶ್ನೆಗಳಿಗೂ ಕೂಡ ಹರೀಶ್ ಒಂದಷ್ಟು ಉತ್ತರಗಳನ್ನ ಕೊಡ್ತಿರ್ಲಿಲ್ಲ. ಸರಿಯಾಗಿ ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರ ಮುಖವನ್ನ ನೋಡ್ತಿದ್ರು. ಹೀಗಾಗಿ ಅವರನ್ನ ಅಂದ್ರೆ ನಾಗೇಂದ್ರ ಅವರ ಪಿ ಎ ಹರೀಶ್ ರನ್ನ ನಾಗೇಂದ್ರ ಅವರ ನಿವಾಸದಿಂದ ಕರೆದೊಯ್ದು ಶಾಂತಿನಗರದ ಇಡಿ ಕಚೇರಿಯಲ್ಲಿಟ್ಟು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡಲಾಯಿತು. ಸಂಜೆ ವೇಳೆಗೆ ಇಡಿ ಕಚೇರಿ ಶಾಂತಿನಗರದಿಂದ ಮತ್ತೆ ಈ ನ್ಯೂ BL ರಸ್ತೆಯಲ್ಲಿರ್ತಕ್ಕಂತಹ ನಾಗೇಂದ್ರ ಅವರ ನಿವಾಸಕ್ಕೆ ಇದೀಗ ಅವ್ರನ್ನ ಕರೆತರಲಾಗಿದೆ. ಅದ್ರ ಜೊತೆಗೆ ಈ ಶಾಸಕರ ಭವನದಲ್ಲಿ ಸಂತೋಷ್ ಎಂಬ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆತನನ್ನು ಸಹ ಇದೀಗ ನಾಗೇಂದ್ರರವರ ಕಚೇರಿ ಮನೆಗೆ ಕರೆತರಲಾಗಿದೆ. ಇದೀಗ ಆ ಇಬ್ಬರ ಸಮೇತ ನಾಗೇಂದ್ರ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿ ಪಡೆಯುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಈವರೆಗೂ ಕೂಡ 6 ಅಧಿಕಾರಿಗಳ ತಂಡ ಬೀಡು ಬಿಟ್ಟು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ರು. ಇದೀಗ ಸುಮಾರು ಒಂದು 5 ನಿಮಿಷಗಳ ಹಿಂದೆ 3 ಅಧಿಕಾರಿಗಳ ತಂಡ ಇಲ್ಲಿಂದ ತೆರಳಿದೆ. ಇನ್ನು 3 ಅಧಿಕಾರಿಗಳು ನಾಗೇಂದ್ರ ಅವರ ಮನೆಯಲ್ಲೇ ಉಳಿದುಕೊಂಡಿದ್ದಾರೆ. ಹೀಗಾಗಿ ಈ ಒಂದು ತನಿಖೆ ಏನಿದೆ, ಆ ಮನೆಯಲ್ಲಿನ ತಲಾಶ್ ಕಾರ್ಯ ಏನಿದೆ, ಅದು ಬೆಳಗಿನ ಜಾವದವರೆಗೂ ಕೂಡ ನಡೆಯಬಹುದು. ಅದಾದ ಬಳಿಕ ಮತ್ತೆ ಇದು ಕಂಟಿನ್ಯೂ ಕೂಡ ಆಗಬಹುದು. ಕಾರಣ ಇಷ್ಟೇ, ಇದೀಗ 3 ಅಧಿಕಾರಿಗಳು ರಾತ್ರಿ ಇಡೀ ಕಾವಲಿದ್ದು, ಆ ಬಳಿಕ ಬೆಳಗ್ಗೆ ಮತ್ತೆ ಇಡಿ ಅಧಿಕಾರಿಗಳು ಬೇರೆ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಇಲ್ಲಿದ್ದಂತಹ ಅಧಿಕಾರಿಗಳು ರೆಸ್ಟ್ಗೆ ತೆರಳಬಹುದು. ಹೀಗಾಗಿ ಈ ಒಂದು ಬಹುಕೋಟಿ ವಂಚನೆ ಪ್ರಕರಣ ಸಂಬಂಧ ಅದು ಅಷ್ಟು ಸುಲಭವಾಗಿ ಈ ಒಂದು ತಲಾಶ್ ಕಾರ್ಯ ಮುಗಿತಿಲ್ಲ. ಹೀಗಾಗಿ ಈ ನಡುವೆ SIT ಕೂಡ ನೋಟಿಸ್ ಅನ್ನ ಕೊಟ್ಟಿದೆ. ಆದ್ರೆ ಆ ನೋಟಿಸ್ಗೆ ಇವತ್ತು ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಲಾಕ್ ಮಾಡಿದ್ದಾರೆ. ಹೀಗಾಗಿ ಅವರು SIT ವಿಚಾರಣೆಗೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಕೂಡ ಇಡಿ ತಲಾಶ್ ನಡೆಸ್ತಿದೆ. ಅಧಿಕಾರಿಗಳು ಮನೆಯನ್ನ ತಲಾಶ್ ನಡೆಸಿ ಅಲ್ಲೊಂದಷ್ಟು ದಾಖಲಾತಿಗಳನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗಾಗಿ.